ನಮಸ್ಕಾರ. ಭೂಮಿ ಸಹ ಒಂದು ಗ್ರಹ. ಈ ಗ್ರಹಗಳೆಲ್ಲ ಸೂರ್ಯನ ಸುತ್ತ ಸುತ್ತಾ ಇರ್ತವೆ. ಉಪಗ್ರಹಗಳು ಗ್ರಹಗಳ ಸುತ್ತ ಸುತ್ತಾ ಇರ್ತವೆ. ಅದಲ್ಲದೆ ಉಲ್ಕೆಗಳು, ಉಲ್ಕಾಪಾತಗಳು, ನಕ್ಷತ್ರ, ಆಕಾಶ ಗಂಗೆಗಳು, ಕ್ಷುದ್ರ ಗ್ರಹಗಳು ಇವೆಲ್ಲವೂ ಸಹ ಸೂರ್ಯನ ಸುತ್ತ ಸುತ್ತಾ ಇರ್ತವೆ. ಒಂದೊಂದು ಗ್ರಹದ ಸುತ್ತಾ ಇದ್ರೂ ಉಪಗ್ರಹಗಳು ಅವುಗಳ ಮುಖ್ಯ ಗುರಿ ಏನು? ಸೂರ್ಯನನ್ನು ಸುತ್ತೋದು. ಈ ಭೂಮಿ ಸೇರಿದಂತೆ ಈ ಗ್ರಹಗಳು ಸಹ ಸೂರ್ಯನ ಸುತ್ತಾ ಇರ್ತವೆ. ಈ ಸೂರ್ಯನ ಸುತ್ತೋದಕ್ಕೆ ಕಾರಣ ಏನು? ಅವುಗಳ ಗುರಿ ಒಂದೇ. ಅವು ಹುಟ್ಟಿದ್ದು ಸೂರ್ಯನಿಂದ. ಈಗ ಮತ್ತೆ ಅವು ಸೂರ್ಯನನ್ನು ತಲುಪಬೇಕು. ಅದಕ್ಕೋಸ್ಕರ ಈ ಮನುಷ್ಯನು, ಈ ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು, ಆಕಾಶ ಗಂಗೆಗಳು, ಆಕಾಶ ಕಾಯಗಳು ಎಲ್ಲವೂ ಸಹ ಈ ಸೂರ್ಯನನ್ನು ಸುತ್ತಾ ಇರ್ತವೆ. ಸೂರ್ಯನ ಸುತ್ತಾ ಇರ್ತಕ್ಕಂಥ ಉದ್ದೇಶ ಏನು? ಸೂರ್ಯನನ್ನು ತಲುಪಬೇಕು ಅಂತ. ಅದೇ ರೀತಿ ಈ ಮನುಷ್ಯನು ಸಹ ಆನಂದದ ಸುತ್ತಾ ಇರ್ತಾನೆ. ಅವನ ವಿಚಾರವನ್ನು ಅರ್ಥ ಮಾಡಿಕೊಂಡ್ರೆ, ಮನುಷ್ಯನ ವಿಚಾರವನ್ನು ಅರ್ಥ ಮಾಡಿಕೊಂಡ್ರೆ ಅವನ ಮುಖ್ಯವಾದಂಥ ಉದ್ದೇಶವೇ ಆನಂದ. ಆನಂದ ಅಂತಕ್ಕಂಥ ಬೆಳಕನ್ನು ಮುಟ್ತಕ್ಕಂಥದ್ದೇ ಮನುಷ್ಯನ ಮುಖ್ಯ ಉದ್ದೇಶ. ಆನಂದನೇ ಬೇರೆ, ಸುಖನೇ ಬೇರೆ, ಸಂತೋಷನೇ ಬೇರೆ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮನುಷ್ಯ ಹುಟ್ಟಿದ್ದು ಆನಂದದಿಂದ. ಆನಂದದ ಪ್ರತಿಫಲ. ಈಗ ಮನುಷ್ಯ ತಲುಪತಕ್ಕಂಥ ಉದ್ದೇಶವೂ ಸಹ ಆನಂದವೇ. ಅದಕ್ಕೋಸ್ಕರ ಮನುಷ್ಯ ಸತತವಾಗಿ ದಿನ ಆನಂದದ ಸುತ್ತಾ ಇರ್ತಾನೆ. ಒಂದು ದಿನ ಆನಂದವನ್ನು ತಾನು ಮುಟ್ಟಬೇಕು ಅಂತಕ್ಕಂಥದ್ದು ಅವನ ಅಚಲವಾಗಿರ್ತಕ್ಕಂಥ ಗುರಿಯಾಗಿರ್ತದೆ. ಆ ಸತ್ಯವನ್ನು ಯಾವ ವ್ಯಕ್ತಿ ಅರ್ಥ ಮಾಡ್ಕೋತಾನೆ ಅವನು ಕತ್ತಲೆಯಲ್ಲಿ ಇರೋದೇ ಇಲ್ಲ. ಅವನ ಜೀವನ ಕತ್ತಲೆಯಲ್ಲಿ ಇರೋದಿಲ್ಲ. ಅವನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗ್ತಾನೆ, ಅಸತ್ಯದಿಂದ ಸತ್ಯದ ಕಡೆಗೆ ಹೋಗ್ತಾನೆ. ಅವನಿಗೆ ಮೃತ್ಯುವಿನ ಭಯ ಇರೋದಿಲ್ಲ. ಮೃತ್ಯುವಿನ ಭಯ ಯಾಕೆ ಬೇಕು? ಮೃತ್ಯುವಿನ ಭಯ ಬೇಕಾಗಿರ್ತಕ್ಕಂಥದ್ದು ನಮ್ಮ ಸ್ವಯಂ ಚಿಂತನೆ ಮಾಡೋದಕ್ಕೆ. ಆದರೆ ಅವನಿಗೆ ಮೃತ್ಯುವಿನ ಭಯ ಇರೋದಿಲ್ಲ. ಮೃತ್ಯು ಬರೋದಕ್ಕಿಂತ ಮೊದಲು ತಾನು ಏನು ಬೇಕೋ ಅದನ್ನೆಲ್ಲ ಸಾಧನೆ ಮಾಡ್ತೀನಿ ಅಂತಕ್ಕಂಥದ್ದು ಅವನ ಮುಖ್ಯ ಉದ್ದೇಶ ಆಯ್ತದೆ. ಮನುಷ್ಯನ ನಾವು ಪ್ರತಿ ಕ್ಷಣ ಸಾಕ್ತಾ ಇರ್ತಕ್ಕಂಥದ್ದು ಆನಂದದ ಹತ್ತಿರಕ್ಕೆ, ಆನಂದದ ಸಮೀಪಕ್ಕೆ ಅಂತ ಮನುಷ್ಯ ಅರ್ಥ ಮಾಡಿಕೊಂಡ್ರೆ ಅವನು ಅಸತ್ಯದಲ್ಲಿ ಇರೋದಿಲ್ಲ, ಕತ್ತಲೆಯಲ್ಲಿ ಇರೋದಿಲ್ಲ. ಅವನು ಯಾವಾಗಲೂ ಬೆಳಕಿನ ಕಡೆಗೆ ಬರ್ತಾನೆ, ಮೌಢ್ಯದಲ್ಲಿ ಇರೋದಿಲ್ಲ, ದುರಾಶೆಯಲ್ಲಿ ಇರೋದಿಲ್ಲ, ಅಹಂಕಾರವನ್ನು ಬಿಡ್ತಾನೆ ಅಂತ ಓಶೋ ಭಗವಾನ್ ಹೇಳ್ತಾನೆ. ಪ್ರತಿ ಮನುಷ್ಯನು ಹೆಚ್ಚೆಚ್ಚು ಜೀವಂತವಾಗಿರಬೇಕು, ಉತ್ಸಾಹಶೀಲನಾಗಿರಬೇಕು, ರಸಜ್ಞನಾಗಿರಬೇಕು ಅಂತ ಓಶೋ ಹೇಳ್ತಾರೆ. ಜೀವಂತವಾಗಿರಬೇಕು ಅಂದ್ರೇನು? ಓಶೋ ಪ್ರಕಾರ ಜೀವಂತ ಅಂದರೆ ಯಾವ ಮನುಷ್ಯ ಪ್ರತಿ ಕ್ಷಣ ಸ್ವಂತ ಆಲೋಚನೆಯಿಂದ ಬದುಕ್ತಾನೋ, ಪ್ರತಿ ಕ್ಷಣ ಅವನು ಸೃಜನಶೀಲನಾಗಿರ್ತಾನೋ, ಹೊಸ ವಿಚಾರಗಳ ಬಗ್ಗೆ ಅವನು ಆಲೋಚನೆ ಮಾಡ್ತಾ ಇರ್ತಾನೋ, ಚಿಂತನೆ ಮಾಡ್ತಾ ಇರ್ತಾನೋ, ಆ ಮನುಷ್ಯನು ಜೀವಂತವಾಗಿದ್ದಾನೆ ಅಂತ ಅರ್ಥ. ಯಾವುದೋ ಒಂದು ನಂಬಿಕೆ ಮೇಲೆ, ಯಾವುದೋ ಒಂದು ಮೌಢ್ಯದ ಮೇಲೆ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿ ಸತ್ತಂತೆ ಅಂತ ಸ್ವಾಮೀಜಿಯವರ ಮಾತಿನ ಅರ್ಥ. ಉತ್ಸಾಹಶೀಲನಾಗಿರಬೇಕು. ಪ್ರತಿ ಕ್ಷಣ ಅವನು ಯಾವ ಕ್ಷಣದಲ್ಲೂ ಸಹ ಉತ್ಸಾಹವನ್ನು ಕಳ್ಕೋಬಾರ್ದು. ಉತ್ಸಾಹದಲ್ಲಿ ಮುಂದುವರಿತಾನೆ ಇರಬೇಕು. ರಸಜ್ಞನಾಗಿರಬೇಕು. ಅಂದರೆ ಈ ಜಗತ್ತಿನ ಎಲ್ಲ ಸುಖಭೋಗಗಳನ್ನು ಅವನು ಅನುಭವಿಸಬೇಕು, ಸಂತೋಷವಾಗಿರಬೇಕು. ಅಂಥ ವ್ಯಕ್ತಿ ಮಾತ್ರ ಜೀವಂತವಾಗಿರ್ತಾನೆ. ಆ ವ್ಯಕ್ತಿ ಮಾತ್ರ ಸತ್ಯವನ್ನು, ನಿಜವಾದ ಸತ್ಯವನ್ನು ಹುಡುಕಬಲ್ಲ ಅಂತಕ್ಕಂಥದ್ದು ಓಶೋ ಭಗವಾನರ ಸಿದ್ಧಾಂತ ಆಗಿತ್ತು. ಜೀವಂತವಾಗಿರ್ತಕ್ಕಂಥ ಮನುಷ್ಯನಲ್ಲಿ ಪ್ರೀತಿ ತುಂಬಿ ಹರಿಯುತ್ತದೆ. ಯಾವ ವ್ಯಕ್ತಿ ಜೀವಂತವಾಗಿರ್ತಾನೋ, ಯಾವ ವ್ಯಕ್ತಿನಲ್ಲಿ ಸೃಜನಶೀಲತೆ ಇರ್ತದೋ, ಯಾವ ವ್ಯಕ್ತಿ ಸದಾ ಚಿಂತನೆಯಲ್ಲಿ ತೊಡಗಿರ್ತಾನೋ, ಸ್ವಯಂ ಚಿಂತನೆಯಲ್ಲಿ ತೊಡಗಿ ಸತ್ಯವನ್ನು ಕಂಡುಬರ್ತಾನೋ
ಆ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರೀತಿ ತುಂಬುತ್ತದೆ. ಆ ಪ್ರೀತಿ ತುಂಬಿ ಅರಿತಕ್ಕಂಥ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ, ಎಷ್ಟು ಅಂತ ಪ್ರೀತಿಯನ್ನು ತನ್ನಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಅದನ್ನು ಜಗತ್ತಿನ ಕಡೆಗೆ ಹರಿಸ್ತಾನೆ, ಜಗತ್ತಿಗೆ ಅದನ್ನು ಹಂಚ್ತಾನೆ. ಅದು ಜಗತ್ತಿಗೆ ಯಾವಾಗ ಹಂಚಿಕೆ ಆಗ್ತದೋ ಜಗತ್ತಿನಲ್ಲಿ ದುಃಖ ಅಂತಕ್ಕಂಥದ್ದು ಮಾಯವಾಗ್ತದೆ. ಇದಕ್ಕೆಲ್ಲ ದುಃಖ ಮಾಯವಾಗೋದಕ್ಕೆ ಕಾರಣ ಏನು? ದುಃಖವನ್ನು ನಿವಾರಣೆ ಮಾಡೋದಕ್ಕೆ ಕಾರಣ ಏನು? ಪ್ರೀತಿ ಅಂತಕ್ಕಂಥದ್ದೇ ಜಗತ್ತಿನ ದುಃಖವನ್ನು ನಿರ್ಮೂಲನೆ ಮಾಡಬಲ್ಲದು. ಜಗತ್ತಿನ ದುಃಖವನ್ನು ನಿರ್ಮೂಲನೆ ಮಾಡಬೇಕಂದ್ರೆ ಪ್ರೀತಿ ಬೇಕು. ಆ ಪ್ರೀತಿ ನಮ್ಮಲ್ಲಿ ತುಂಬಬೇಕಂದ್ರೆ ನಾವು ಜೀವಂತವಾಗಿರಬೇಕು. ಅಂದರೆ ಸದಾ ನಾವು ಸ್ವಂತ ಆಲೋಚನೆಯಲ್ಲಿರಬೇಕು. ಯಾರೋ ಹೇಳಿದರು ಅಂತ ಅವ್ರ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ಅಥವಾ ಎಲ್ಲೋ ಓದ್ದು ಅಂತ ಅದನ್ನೇ ನಾವು ನಂಬಿಕೊಂಡ್ರೆ ಅದು ಮೌಢ್ಯತೆ ಆಗಿಬಿಡ್ತದೆ. ನಾವು ಸ್ವಂತ ಆಲೋಚನೆಯಿಂದ ಏನನ್ನು ನಾವು ಸಾಧಿಸ್ತೀವಿ, ನಾವು ಕಂಡುಹಿಡ್ಕೋತೀವಿ, ಅದೇ ಆ ಮನುಷ್ಯನೇ ಜೀವಂತವಾಗಿದ್ದಾನೆ ಅಂತ ಅರ್ಥ. ಆ ಜೀವಂತವಾಗಿರ್ತಕ್ಕಂಥ ಮನುಷ್ಯನಲ್ಲಿ ಪ್ರೀತಿ ತನ್ನನ್ನು ತಾನೇ ತುಂಬುತ್ತದೆ. ಅವನಿಗೆ ಯಾವ ವ್ಯಕ್ತಿ ಮೇಲೂ ದ್ವೇಷ ಇರೋದಿಲ್ಲ, ಯಾವ ವ್ಯಕ್ತಿಯ ಮೇಲೂ ದುರಾಸೆ ಅಂತಕ್ಕಂಥದ್ದು ಅವನಲ್ಲಿ ಇರೋದಿಲ್ಲ. ಆ ಪ್ರೀತಿ ತುಂಬಿದಾಗ ಅವನು ಜಗತ್ತಿಗೆ ಹಂಚ್ತಾನೆ. ಇಡೀ ಜಗತ್ತು ಬೆಳಕನ್ನು ಕಾಣ್ತದೆ, ಸಂತೋಷವನ್ನು ಕಾಣ್ತದೆ. ಯಾವ ವ್ಯಕ್ತಿಯಲ್ಲಿ ಜೀವನ, ಪ್ರೀತಿ, ನಗು, ಲೈಫ್, ಲವ್ ಇರ್ತದೋ ಅವನು ಲೈಟನ್ನು ಕಾಣ್ತಾನೆ, ಅಂದರೆ ಬೆಳಕನ್ನು ಕಾಣ್ತಾನೆ. ಬೆಳಕು ಅಂದರೆ ಇಲ್ಲಿ ಆನಂದ ಅಂತ ಅರ್ಥ ಆಯ್ತಾ? ನಾನು ಹೇಳಿದ್ದು ಲೈಫ್, ಲವ್ ಈ ಮೂರನ್ನು ಕಂಡುಕೊಂಡಂಥ ವ್ಯಕ್ತಿ ಲೈಟನ್ನು ಕಾಣ್ತಾನೆ. ಜೀವನ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡಂಥ ವ್ಯಕ್ತಿ, ಸ್ವಂತ ಆಲೋಚನೆಯಿಂದ ಅರ್ಥ ಮಾಡಿಕೊಂಡಂಥ ವ್ಯಕ್ತಿ, ಸುಮ್ಮನೆ ಅರ್ಥ ಮಾಡಿಕೊಂಡಂಥ ವ್ಯಕ್ತಿ ಅಲ್ಲ, ಸ್ವಂತ ಆಲೋಚನೆಯಿಂದ ಅರ್ಥ ಮಾಡಿಕೊಂಡಂಥ ವ್ಯಕ್ತಿ ಜೀವನವನ್ನು ಅವನು ಪ್ರೀತಿಯನ್ನು ಗಳಿಸ್ತಾನೆ. ಪ್ರೀತಿ ದೊರಕಿದ ಮೇಲೆ ಅವನಲ್ಲಿ ನಗು ತುಂಬುತ್ತದೆ, ಸಂತೋಷವಾಗಿರ್ತದೆ, ಇಡೀ ಜಗತ್ತು ಸಂತೋಷವಾಗಿರ್ತದೆ. ಅವನು ಬೆಳಕನ್ನು ಕಾಣ್ತಾನೆ. ಆ ಬೆಳಕನ್ನೇ ನಾವು ಆನಂದ ಅಂತ ಕರಿತೀವಿ. ಈ ಬೆಳಕಿನಿಂದ ಜ್ಞಾನೋದಯವಾಗ್ತದೆ. ಆಗ ಇಡೀ ಜಗತ್ತು ಸುಖ ಸಂತೋಷದಿಂದ ಇರ್ತದೆ. ಯಾವ ಮನುಷ್ಯನಿಗೂ ಮತ್ತೊಬ್ಬ ವ್ಯಕ್ತಿ ಮೇಲೆ ದ್ವೇಷ, ಅಸೂಯೆಗಳು ಇರೋದಿಲ್ಲ. ಎಲ್ಲ ಮನುಷ್ಯರು ಪ್ರೀತಿಯಿಂದ ಬದುಕ್ತಾರೆ ಅಂತ ಓಶೋ ಭಗವಾನರ ಸಿದ್ಧಾಂತ ಆಗಿತ್ತು, ಚಿಂತನೆ ಆಗಿತ್ತು. ಹಾಗಾಗಿ ಓಶೋ ಭಗವಾನ್ ತಮ್ಮ ಆಶ್ರಮದಲ್ಲಿರ್ತಕ್ಕಂಥ ಶಿಷ್ಯರುಗಳಿಗೆ ಕಲೆ, ಸಾಹಿತ್ಯ, ಸಂಗೀತ ಇಂಥವನ್ನು ಕಲಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಸ್ಪೆಷಲ್ ಕೋಚಿಂಗ್ ಕ್ಲಾಸ್ಗಳಿರ್ತವೆ. ಅದಲ್ಲದೆ ವಾಸಕ್ಕೆ ಸುಂದರವಾಗಿರ್ತಕ್ಕಂಥ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಎಂಥದ್ದು ಒಂದು ಮನೆ ನಿರ್ಮಾಣ ಮಾಡಿಕೊಂಡ್ರೆ ಅದು ಮನೆ ಆಗಲ್ಲ. ಸುಂದರವಾಗಿರ್ತಕ್ಕಂಥ ಮನೆಗಳನ್ನೇ ನಿರ್ಮಾಣ ಮಾಡ್ಕೋಬೇಕು ಅಂತಕ್ಕಂಥದ್ದು ಸ್ವಾಮೀಜಿಯವರ ಆಶಯ ಆಗಿತ್ತು. ಅದಕ್ಕೋಸ್ಕರ ಅಲ್ಲಿ ಟ್ರೈನಿಂಗ್ನ ಕೊಡ್ತಿರ್ತಾರೆ, ಕೋಚಿಂಗ್ನ ಕೊಡ್ತಿರ್ತಾರೆ. ಆಧುನಿಕ ತಂತ್ರಜ್ಞಾನದ ಬಗ್ಗೆ ತರಬೇತಿಯನ್ನು ಸಹ ಅವರ ಆಶ್ರಮದಲ್ಲಿ ಅವರ ಶಿಷ್ಯರಿಗೆ ಕೊಡ್ತಾ ಇರ್ತಾರೆ. ಇದರಿಂದ ಮನುಷ್ಯ ಸೃಜನಶೀಲ ಆಗ್ತಾನೆ. ಅವನು ಮುಂದೆ ಹೊಸ ಚಿಂತನೆಯನ್ನು ಕಂಡುಹಿಡ್ಕೊಂಡು ಈ ತನ್ನ ಬದುಕನ್ನು ಸುಂದರವಾಗಿಸ್ಕೊಂಡು ಜಗತ್ತನ್ನು ಸಹ ಸುಂದರವಾಗಿಸ್ತಾನೆ ಅಂತಕ್ಕಂಥದ್ದು ಸ್ವಾಮೀಜಿಯವರ ಸಂದೇಶ ಆಗಿತ್ತು. ಓಶೋ ಪಾಲಿಗೆ ಜೀವನ ಅಂತಕ್ಕಂಥದ್ದು ವ್ಯಕ್ತಿಯೊಬ್ಬ ಪಡೀತಕ್ಕಂಥ ಎಲ್ಲ ಅನುಭವಗಳು. ಅಂದರೆ ಜೀವನದಲ್ಲಿ ವ್ಯಕ್ತಿಯೊಬ್ಬ ತಾನು ಜೀವಂತವಾಗಿದ್ದಾಗಲೇ ಜಗತ್ತಿನ ಎಲ್ಲ ಅನುಭವಗಳನ್ನ ಪಡ್ಕೊಬಿಡ್ಬೇಕು. ಕಷ್ಟ, ಸುಖ, ಸಂತೋಷ ಎಲ್ಲನೂ ಅನುಭವಿಸ್ಬಿಡ್ಬೇಕು. ಯಾವುದಕ್ಕೂ ವಿಮುಖನಾಗಬಾರ್ದು, ಯಾವುದೇ ಕಷ್ಟಗಳಿಗೆ ಪಲಾಯನ ಮಾಡಬಾರ್ದು. ಅದರ ಬದಲು ಅದರ ಬಗ್ಗೆ ಚಿಂತನೆ ನಡೆಸಬೇಕು. ಚಿಂತನೆ ನಡೆಸಿ ಆನಂದದ ಕಡೆಗೆ ಸಾಕಬೇಕು ಅಂತ ಹೇಳ್ತಾರೆ. ಅಮೇರಿಕಾದಲ್ಲಿ ಸ್ವಾಮೀಜಿಯವರಿದ್ದಾಗ ಯಾರೋ ಒಬ್ಬರು ಪತ್ರಕರ್ತರು ಬಂದು ಕೇಳ್ತಾರೆ, ಸ್ವಾಮೀಜಿ, ಬೈಬಲ್ನಲ್ಲಿ 10 ಆದೇಶಗಳಿವೆ, 10 ಕಮಾಂಡ್ಮೆಂಟ್ಸ್ ಅಂತ ಇರ್ತವೆ. ಅದೇ ರೀತಿ ತಮ್ಮಲ್ಲೂ ಸಹ ಏನಾದರೂ ಆ ಥರ ಕಮಾಂಡ್ಮೆಂಟ್ಸ್ ಇದೆಯಾ, ಆದೇಶಗಳಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ನೋಡಿ, ನಾನು ಆದೇಶ ಕೊಡ್ತಕ್ಕಂಥವನ್ನಲ್ಲ, ನಾನು ಯಾರಿಗೂ ಆದೇಶ ಕೊಡೋದಲ್ಲ, ಆಜ್ಞೆ ಮಾಡ್ತಕ್ಕಂಥದ್ದಲ್ಲ. ನಾನು ಯಾರಿಗೂ ಇದೇ ರೀತಿ ಬದುಕಿ ಅಂತ ಯಾರಿಗೂ ಹೇಳಿಲ್ಲ, ಇದನ್ನೇ ಪಾಲಿಸಿ ಅಂತ ಹೇಳಿಲ್ಲ. ನನ್ನ ಆದೇಶವನ್ನೇ ಪಾಲಿಸಬೇಕು, ನಾನು ಹೇಳಿದ್ದೇ ನಂಬಬೇಕು ಅಂತ ನಿಮ್ಗೆ ಯಾರಿಗೂ ಸಹ ಹೇಳಿಲ್ಲ.
ನಿಮ್ಮ ಸ್ವಯಂ ಆಲೋಚನೆಯಿಂದ ಸ್ವಯಂ ಚಿಂತನೆಯಿಂದ ಏನು ಸಿಗ್ತದೋ ಅದನ್ನು ನಂಬಿ ಅಂತ ನಾನು ಹೇಳಿದ್ದೀನಿ. ಆದರೂ ಸಹ ನಿಮ್ಮ ಸಂತೋಷಕ್ಕೆ ನಾನು ಒಂದಷ್ಟು ಆದೇಶಗಳನ್ನ ಹೇಳ್ತಾ ಇದ್ದೀನಿ. ಅದು ಸಹ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅಂತರಾತ್ಮವು ನೀಡುವ ಆದೇಶವನ್ನು ಹೊರತುಪಡಿಸಿ ಯಾವ ಆದೇಶವನ್ನು ಪಾಲಿಸಬೇಡಿ ಅಂತಕ್ಕಂಥದ್ದು ಅವರ ಮೊದಲನೇ ಆದೇಶ ಆಗಿತ್ತು. ನಿಮ್ಮ ಅಂತರಾತ್ಮ, ನಿಮ್ಮ ಮನಸ್ಸು ಏನನ್ನು ಹೇಳ್ತದೋ ಅದನ್ನು ಬಿಟ್ಟು ಯಾವ ಆದೇಶವನ್ನು ಸಹ ನೀವು ಪಾಲಿಸಬೇಡಿ. ನಿಮ್ಮ ಮನಸ್ಸು ಒಪ್ಪಬೇಕು, ಇದು ಸರಿಯಾ ತಪ್ಪ, ನಿಜವಾ ಸುಳ್ಳ ಅಂತಕ್ಕಂಥದ್ದನ್ನು ನಿಮ್ಮ ಮನಸ್ಸು ಒಪ್ಕೋಬೇಕು. ಆಗ ನೀವು ಆ ಆದೇಶವನ್ನು, ನಿಮ್ಮ ಮನಸ್ಸಿನ ಅಂತರಾತ್ಮದ ಆದೇಶವನ್ನೇ ನೀವು ಪಾಲಿಸಬೇಕು. ಬೇರೆ ಯಾರ ಆದೇಶವನ್ನು ಸಹ ಪಾಲಿಸಬಾರ್ದು ಅಂತಕ್ಕಂಥದ್ದು ಅವರ ಒಂದು ಸಂದೇಶ. ಮತ್ತೊಂದು ಎರಡನೇ ಸಂದೇಶ ಅಂದರೆ, ದೇವರು ಒಬ್ಬನೇ ನಿಜ. ಅದು ಯಾರು? ದೇವರು ಒಬ್ಬನೇ ನಿಜ. ಆದರೆ ಆ ದೇವರು ಯಾರು? ಅದು ನೀವೇ. ನಿಮ್ಮ ಜೀವನ ಇದೆಯಲ್ಲ, ಅದೇ ದೇವರು. ನೀವು ಯಾವುದೋ ಕಲ್ಲಿನ ದೇವರಿಗೆ ಅಥವಾ ಇನ್ಯಾವುದೋ ಒಂದು ದೇವರಿಗೆ ಆರಾಧನೆ ಮಾಡೋದ್ರ ಬದಲು ನಿಮ್ಮ ಜೀವನವನ್ನೇ ಆರಾಧಿಸಿ, ಅದೇ ದೇವರು. ಅದನ್ನೇ ಚೆನ್ನಾಗಿ ಬದುಕಿ, ಚೆನ್ನಾಗಿ ಪೂಜೆ ಮಾಡೋದ್ರ ಬದಲು ಚೆನ್ನಾಗಿ ಬದುಕಿ ನೀವು. ಅದೇ ದೇವರು ಜಗತ್ತಿನಲ್ಲಿರೋದೇ ಒಂದು. ಅದು ಯಾರು? ನಿಮ್ಮ ಜೀವನ ಅಂತ ಹೇಳ್ತಾರೆ. ಸತ್ಯ ಎಲ್ಲಿದೆ? ಸತ್ಯಕ್ಕೋಸ್ಕರ ಎಲ್ಲೂ ಹುಡುಕಾಡಬೇಡಿ. ಅದು ಅವರ ಮೂರನೇ ಸಂದೇಶ. ನೀವು ಸತ್ಯಕ್ಕೋಸ್ಕರ ಎಲ್ಲೂ ಹುಡುಕಾಡಬೇಡಿ. ನೀವು ಸತ್ಯ ಇರೋದು ನಿಮ್ಮ ಆಂತರ್ಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಸತ್ಯ ಇರ್ತಕ್ಕಂಥದ್ದು, ನಿಮ್ಮ ಆತ್ಮದಲ್ಲಿ ಸತ್ಯ ಇರ್ತಕ್ಕಂಥದ್ದು, ನಿಮ್ಮ ಆಂತರ್ಯದಲ್ಲಿ ಸತ್ಯ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಪ್ರೀತಿ ಅಂದ್ರೇನು ಅಂತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ. ಪ್ರೀತಿ ಅಂದ್ರೇನು? ಪ್ರಾರ್ಥನೆ ಅಂತ ಹೇಳ್ತಾರೆ. ಪ್ರಾರ್ಥನೆ ಅಂದರೆ ಪ್ರೀತಿ. ನೀವೆಲ್ಲ ಕೂತ್ಕೊಂಡು ಕೈ ಮುಕ್ಕೊಂಡು ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಅದು ಪ್ರಾರ್ಥನೆ ಅಲ್ಲ. ಪ್ರಾರ್ಥನೆ ಅಂದರೆ ಪ್ರೀತಿ. ಎಲ್ಲರನ್ನೂ ಸಹ ಪ್ರೀತಿಸ್ತಕ್ಕಂಥದ್ದು ನಿಜವಾದ ಪ್ರೀತಿ. ನೀವೆಲ್ಲರನ್ನೂ ಪ್ರೀತಿಸಿದ್ರೆ ಆಗ ಭಗವಂತನನ್ನು ಪ್ರೀತಿಸ್ತಾಗೆ. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರನ್ನು ಸೃಷ್ಟಿ ಮಾಡಿರೋದು ಯಾರು? ಆ ಪರಮಾತ್ಮ, ಆ ಭಗವಂತ. ಅಂದಮೇಲೆ ಇಡೀ ಜಗತ್ತಿನ ಎಲ್ಲ ಮನುಷ್ಯರ ಮೇಲೂ ಆ ಭಗವಂತನ ಪ್ರೀತಿ ಇರ್ತದೆ. ಅಂದಮೇಲೆ ನಾವು ಮತ್ತೊಬ್ಬ ಮನುಷ್ಯನನ್ನು ನಾವು ದ್ವೇಷಿಸಿದ್ರೆ ಅದರ ಅರ್ಥ ಏನು? ಈಗ ನಿಮ್ಮ ತಂದೆಗೆ ಎಲ್ಲ ಮಕ್ಕಳ ಮೇಲೂ ಸಮಾನ ಪ್ರೀತಿ ಇರ್ತದೆ, ನಿಮ್ಮ ತಾಯಿಗೂ ಎಲ್ಲ ಮಕ್ಕಳ ಮೇಲೆ ಸಮಾನ ಪ್ರೀತಿ ಇರ್ತದೆ. ನೀವು ನಿಮ್ಮ ಅಣ್ಣನನ್ನು ತಮ್ಮನನ್ನು ನೀವು ದ್ವೇಷಿಸಿದ್ರೆ ಅರ್ಥ ಏನು? ನಿಮ್ಮ ತಾಯಿಯನ್ನು ತಂದೆಯನ್ನು ದ್ವೇಷಿಸಿದಂಗೆ ಅದರ ಅರ್ಥ. ಅದಕ್ಕೋಸ್ಕರ ನೀವು ಪ್ರೀತಿಯೇ ನಿಮಗೆ ಪ್ರಾರ್ಥನೆ ಅಂದರೆ ಪ್ರೀತಿ ಅಂದರೆ ಪ್ರಾರ್ಥನೆ ಅಂತ ಹೇಳ್ತಾರೆ. ನೀವು ಸಾಧನೆ ಅಂತ್ಯ ಯಾವುದು ಅಂತ ತಿಳ್ಕೊಬೇಕಂದ್ರೆ ಅವರ 5ನೇ ಸಿದ್ಧಾಂತ ನಿಮ್ಮ ಮನಸ್ಸನ್ನು ಬರಿದಾಗಿಸ್ಕೊಳ್ತಕ್ಕಂಥದ್ದು. ನೀವು ಏನನ್ನ ಕೇಳಿದ್ದೀರೋ, ಏನನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರೋ, ಇಲ್ಲಿವರೆಗೆ ನೀವು ಏನನ್ನ ಓದಿದ್ದೀರೋ ಅದನ್ನು ಅರಗಿಸಿಕೊಂಡು ಅದರ ಅನುಭವವನ್ನು ನಿಮ್ಮಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸನ್ನು ಬರಿದಾಗಿಸಿಕೊಳ್ಳಿ. ನಿಮ್ಮ ಮನಸ್ಸನ್ನು ಬರಿದಾಗಿಸಿಕೊಂಡ್ರೆ ಆಗ ಸತ್ಯದ ಹೆಬ್ಬಾಗಿಲು ಓಪನ್ ಆಗ್ತದೆ, ತೆರೀತದೆ. ಆಗ ನಿಮಗೆ ಸತ್ಯ ಯಾವುದು ಅಂತ ಗೊತ್ತಾಗ್ತದೆ. ಅದ್ರ ಬದಲು ಯಾವುದೋ ಒಂದು ಪ್ರವಚನವನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನಿಮಗೆ, ಅಥವಾ ಯಾವುದೋ ಬೋಧನೆಯನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ರೆ, ಅಥವಾ ಯಾವುದೋ ಒಂದು ಉಪನ್ಯಾಸವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರೆ, ಅಥವಾ ಯಾವುದೋ ಒಂದು ಬಾಹ್ಯ ಪ್ರಪಂಚದ ನಂಬಿಕೆಯನ್ನು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದು ಖಂಡಿತ ನಿಮಗೆ ಸತ್ಯವನ್ನು ದೊರಕಿಸಿ ಕೊಡೋದಿಲ್ಲ. ನಿಮ್ಮ ಸತ್ಯದ ಹೆಬ್ಬಾಗಿಲು ಯಾವುದು? ನಿಮ್ಮ ಮನಸ್ಸನ್ನು ಬರಿದಾಗಿಸಿಕೊಳ್ತಕ್ಕಂಥದ್ದೇ ಸತ್ಯದ ಹೆಬ್ಬಾಗಿಲು. ನಿಮ್ಮ ಬುದ್ಧಿಯನ್ನು ಬರಿದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಬುದ್ಧಿಶಕ್ತಿಯನ್ನು ಕಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಮನಸ್ಸನ್ನು ಬರಿದಾಗಿಸ್ಕೊಳ್ಳಿ. ನಿಮ್ಮ ಬುದ್ಧಿನಲ್ಲಿ ನಿಮ್ಮ ಬುದ್ಧಿಶಕ್ತಿನಲ್ಲಿ ಅನುಭವ ಇರಲಿ. ನೀವು ಕೇಳಿದ್ದು, ಕಂಡಿದ್ದು, ನೋಡಿದ್ದು, ಓದಿದ್ದು ಇದರ ಅನುಭವ ನಿಮ್ಮ ಬುದ್ಧಿನಲ್ಲಿ ಇರಲಿ.
ಆದರೆ ನಮ್ಮ ಮನಸ್ಸಿನಲ್ಲಿ ಅದು ಯಾವುದೂ ಇರೋದು ಬೇಡ. ಅದು ಆಗ ನಿಮ್ಮ ಮನಸ್ಸಿಗೆ ಸತ್ಯ ಅಂತಕ್ಕಂಥದ್ದು ಬಂದು ತುಂಬುತ್ತದೆ. ಆಗ ನಿಮಗೆ ಆಂತರ್ಯದಲ್ಲಿ ಸತ್ಯ ಅಂಥದ್ದು ಗೋಚರ ಆಗ್ತದೆ ಅಂತಕ್ಕಂಥದ್ದು ಅವರ 5ನೆಯ ಆದೇಶ ಆಗಿತ್ತು. 6ನೇ ಆದೇಶ ತುಂಬ ಚೆನ್ನಾಗಿದೆ. ಜೀವನ ಅಂತಕ್ಕಂಥದ್ದು ಭೂತಕಾಲದಲ್ಲೂ ಇಲ್ಲ, ಭವಿಷ್ಯ ಕಾಲದಲ್ಲೂ ಇಲ್ಲ, ವರ್ತಮಾನದ ಕಾಲದಲ್ಲಿದೆ, ಪ್ರಸಕ್ತ ಕಾಲದಲ್ಲಿದೆ ಅಂತ ಹೇಳ್ತಾರೆ. ಅಂದರೆ ಜೀವನ ಅಂತಕ್ಕಂಥದ್ದು ನೆನ್ನೆ ಬದುಕಿದ್ರಲ್ಲ ಅದೂ ಸಹ ಜೀವನ ಅಲ್ಲ, ನಾಳೆ ಬದುಕ್ತೀನಿ ಅಂತ ಹೇಳ್ತಿರಲ್ಲ ಅದೂ ಸಹ ಜೀವನ ಅಲ್ಲ. ಮತ್ತು ಜೀವನ ಅಂದರೆ ಯಾವುದು? ಇವತ್ತು ನಾವು ಏನನ್ನು ಬದುಕ್ತಾ ಇದ್ದೀವೋ ಅದೇ ಜೀವನ. ಆ ಜೀವನವನ್ನು ನಾವು ಸುಂದರವಾಗಿ ಕಳೀಬೇಕು. ಎಲ್ಲರ ಜೊತೆ ಪ್ರೀತಿಯಿಂದ ಸಂತೋಷದಿಂದ ಬದುಕ್ತಾ ಈ ಒಂದು ವರ್ತಮಾನ ಕಾಲವನ್ನು, ಇವತ್ತಿನ ಜೀವನವನ್ನು ನಾವು ಕಳೀಬೇಕು. ನೆನ್ನೆಯದು ಮತ್ತು ನಾಳೆಯದು ಎರಡೂ ಸಹ ಸುಳ್ಳು. ಮತ್ತು ಬರ್ತಕ್ಕಂಥ ಅವಕಾಶಗಳು ತುಂಬ ಕಡಿಮೆ. ನಾವು ಇವತ್ತೇ ಸತ್ತೋಗ್ಬಿಟ್ರೆ ನಾಳೆ ಎಲ್ಲೂ ಬರ್ತದೆ ನಮಗೆ? ಅಥವಾ ನೆನ್ನೆಯದನ್ನು ಇವತ್ತು ಬರೆಸ್ಕೊಳ್ಳೋಕ್ಕೆ ಸಾಧ್ಯವೇ? ನೋ, ಇಂಪಾಸಿಬಲ್. ಇವತ್ತಿನ ವರ್ತಮಾನವೇ ನಿಜವಾದ ಜೀವನ, ಅದೇ ಸತ್ಯ ಅಂತ ಸ್ವಾಮೀಜಿಯವರ ಸಂದೇಶ. 7ನೇದು, ನೀನು ಜೀವನವನ್ನು ತುಂಬ ಎಚ್ಚರದಲ್ಲಿ ನಡೆಸು. ತುಂಬ ಎಚ್ಚರವಾಗಿರಬೇಕು. ಕತ್ತಲೆಯ ಕೋಣೆಯಲ್ಲಿ ಕುರುಡ ಇರೋ ಥರ ಇರಬೇಕು. ಕತ್ತಲೆಯ ಕೋಣೆಯಲ್ಲಿ ಕುರುಡ ಇರೋ ಥರ ಇರಬೇಕು ಅಂದರೆ ಅರ್ಥ ಎಂಥದ್ದು? ಕತ್ತಲೆಯ ಕೋಣೆಯಲ್ಲಿ ಕಣ್ಣು ಕಾಣಿಸೋನು ಇರೋದು ಬೇರೆ. ಕತ್ತಲೆಯ ಕೋಣೆಯಲ್ಲಿ ಕಣ್ಣು ಕಾಣಿಸೋನಿಗೆ ಎಲ್ಲಿ ಏನಿದೆ ಅಂತಕ್ಕಂಥ ಅರಿವಿರೋದಿಲ್ಲ. ಕತ್ತಲೆ ಆದ ತಕ್ಷಣ ತುಂಬ ಗಾಬರಿ ಆಗಿಬಿಡ್ತಾನೆ, ಭ್ರಮನಿರಸಗೊಳ್ಬಿಡ್ತಾನೆ. ಹುಡುಕಾಡ್ತಾನೆ, ಹಿಂಗೆ ಕೈ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಹುಡುಕಾಡ್ತಾನೆ. ಇದು ಗೋಡೆನ, ಇದು ಯಾವುದು, ನಾನು ಹೊರಗಡೆ ಹೋಗಬೇಕು, ಯಾವ ಬಾಗಿಲು, ಯಾವುದು ಕಿಟಕಿ ಅಂತ ಹುಡುಕಾಡ್ತಾನೆ. ಕಣ್ಣು ಇಲ್ಲದೆ ಇರೋನು ಏನು ಮಾಡ್ತಾನೆ? ಯಾವುದೂ ಹುಡ್ಕೋದಿಲ್ಲ, ಅವನು ಸೀದಾ ನಡ್ಕೊಂಡಿದ್ದೋಯ್ತಾನೆ. ಯಾಕೆಂದರೆ ಆ ಕಣ್ಣು ಇಲ್ಲದೆ ಇರೋನಿಗೆ ಕತ್ತಲೆ ಆದರೂ ಒಂದೇ, ಬೆಳಕಿದ್ರೂ ಒಂದೇ. ಅವನು ಮೊದಲೇ ತನ್ನ ಸ್ವಯಂ ಚಿಂತನೆಯಿಂದ ಯಾವ ಕಡೆ ಬಾಗಿಲಿದೆ ಅಂತ ಕಣ್ಣಿಡ್ಕೋತಾರೆ. ಅದಕ್ಕೋಸ್ಕರ ಕತ್ತಲೆಯಲ್ಲಿರುವ ಕುರುಡನ ಹಾಗೆ ನೀವು ಜೀವನವನ್ನು ಎಚ್ಚರದಿಂದ ನಡೆಸಬೇಕು. ನಿಮ್ಮ ಸ್ವಯಂ ಚಿಂತನೆಯಿಂದ ಯಾವುದು ಸತ್ಯವಾದ ಬಾಗಿಲು ಅಂತಕ್ಕಂಥದ್ದನ್ನ ನೀವು ತಿಳ್ಕೊಂಡಿರಬೇಕು ಅಂತಕ್ಕಂಥದ್ದು ಅವರ ಒಂದು ಬೋಧನೆ. 7ನೇದು. 8ನೇದು, ನೀನು ಈ ಜೀವನವನ್ನು ಒಂದು ಸಾಗರ ಅಂತ ತಿಳ್ಕೊಂಡಿದ್ರೆ ಈಜೋಕ್ಕೆ ಹೋಗ್ಬೇಡ, ಸುಮ್ಮನೆ ಶಕ್ತಿ ವೇಸ್ಟ್ ಮಾಡ್ಕೋಬೇಡ, ತೇಲ್ತಾ ಹೋಗು. ಸಾಗರದ ಪ್ರತಿಯೊಂದು ಅಲೆಗಳು ಸಹ ನಿನ್ನನ್ನು ದಡಕ್ಕೆ ತಲುಪಿಸ್ತವೆ. ಅವುಗಳ ಕೆಲಸನೇ ನಿನ್ನ ದಡಕ್ಕೆ ಎಳ್ಕೊಂಡು ಹೋಗೋದು. ಯಾವುದಾದ್ರೂ ಒಂದು ಅಲೆ ನಿನ್ನ ದಡಕ್ಕೆ ಎತ್ತಾಗ್ತದೆ, ಹೆದರ್ಕೋಬೇಡ, ಭಯ ಬೇಡ. ಅಲ್ಲಿವರೆಗೂ ಸಮುದ್ರದಲ್ಲಿ ಇರ್ತಕ್ಕಂಥ ಜೀವನವನ್ನು ಅನುಭವಿಸ್ತಾ ಇರು, ಸಂತೋಷವನ್ನು ಕಾಣ್ತಾ ಇರು. ಈ ಜೀವನದಲ್ಲೂ ಅಷ್ಟೇ, ನೀವು ಈಜೋದು ಬೇಡ, ತೇಲ್ತಾ ಸಾಗ್ರಿ. ಈ ಜೀವನವನ್ನು ಆನಂದದಿಂದ ಇರೋದನ್ನು ಕಲೀರಿ ಅಂತ ಹೇಳ್ತಾರೆ. ಸ್ವಾಮೀಜಿಯವರ 9ನೇ ಉಪದೇಶ, ನೀನು ಪ್ರತಿಕ್ಷಣವೂ ಮೃತನಾಗು, ಆಗ ನೀನು ನವೀನಗೊಳ್ತೀಯ ಅಂತ ಹೇಳ್ತಾರೆ. ಅಂದರೆ ನೀನು ಪ್ರತಿದಿನ ಕ್ರಿಯೇಟಿವ್ ಆಗಬೇಕು, ಪ್ರತಿದಿನ ಹೊಸದಾಗಬೇಕು, ನೀನು ನವೀನಗೊಳ್ತಾನೇ ಇರಬೇಕು ಪ್ರತಿದಿನ. ಅಂದರೆ ನೀನು ಪ್ರತಿದಿನ ಸಾಯಿ ಅಂದರೆ ಏನು ಅರ್ಥ? ನೀನು ಪ್ರತಿ ಕ್ಷಣ ನಿನ್ನ ಹಳೆಯ ಸಿದ್ಧಾಂತಗಳನ್ನ ಬಿಡ್ತಾ ಹೋಗಬೇಕು, ಸೃಜನಶೀಲತೆಯನ್ನು ಸಾಧಿಸಬೇಕು. ಆಗ ನಿನಗೆ ನಿಜವಾಗಿ ಹೊಸ ಜೀವನ ಸಿಗ್ತದೆ ಅಂತ ಹೇಳ್ತಾರೆ. ಯಾವುದನ್ನು ಸಹ ನೀನು ಆಸೆ ಪಡಬೇಡ. ಅವರ 10ನೇ ಸಂದೇಶ, ಆಕಾಂಕ್ಷೆಯನ್ನು ಪಡಬೇಡ. ಈಗ ಏನಿದೆಯೋ ನಿನ್ನ ಸ್ಥಿತಿನಲ್ಲಿ ಅದೇ ನಿಜವಾದಂಥ ಅಸ್ತಿತ್ವ. ಅಸ್ತಿತ್ವದಲ್ಲಿ ಏರು, ಅಸ್ತಿತ್ವವನ್ನೇ ಮುಂದೆ ಹರಡ್ತದೆ. ಆಗ ನೀನು ಬೆಳೀತೀಯ. ಸುಮ್ಮನೆ ಆಸೆಯನ್ನು ಪಡ್ತಾ ಹೋಗಬೇಡ. ಯಾವಾಗಲೂ ಸಹ ಆಸೆಯನ್ನು ಪಡಬೇಡ, ಸೃಜನಶೀಲನಾಗು. ಸೃಜನಶೀಲನಾಗು ಅಂದ್ರೇನು? ಆಸೆ ಪಡೋದಕ್ಕೂ ಸೃಜನಶೀಲನಾಗೋದಕ್ಕೂ ವ್ಯತ್ಯಾಸ ಇದೆ. ಆಸೆ ಪಡೋದು, ಈಗ ಒಂದು ಕೆಲಸ ಮಾಡ್ತಾ ಇರ್ತೀವಿ ನಾವು, ಆಸೆ ಪಡೋದು ಅಂದ್ರೇನು ಅರ್ಥ? ಆ ಕೆಲಸದಲ್ಲಿ ಇನ್ನೂ ಹೆಚ್ಚೆಚ್ಚು ಸಂಪಾದನೆ ಮಾಡಬೇಕು ಅನ್ನೋದು
ನಮ್ಮ ಉದ್ದೇಶ, ಅದು ಆಸೆ ಪಡೋದು. ಸೃಜನಶೀಲನಾಗೋದಂದ್ರೇನು? ನಮ್ಮ ಕೆಲಸವನ್ನು ಇನ್ನೂ ಉತ್ತಮವಾಗಿ ಮಾಡೋದಂತ. ನಮ್ಮ ಕೆಲಸವನ್ನು ಇನ್ನೂ ಉತ್ತಮವಾಗಿ ಮಾಡಿದಾಗ ಸಂಪಾದನೆ ತಾನಾಗೇ ಬರ್ತದೆ ಅಂತಕ್ಕಂಥದ್ದು ಅವರ 10ನೇ ಸಂದೇಶ. ಇದೇ ರೀತಿಯಾಗಿ ಒಂದು ಸಲ ಅವರ ಶಿಷ್ಯ ಒಬ್ಬ ಅಮೆರಿಕ ದೇಶದಲ್ಲಿ ಸ್ವಾಮೀಜಿಯವ್ರನ್ನ ಭೇಟಿ ಮಾಡ್ತಾನೆ. ಸ್ವಾಮೀಜಿ, ನೀವು ಪ್ರತಿಕ್ಷಣ ಸೃಜನಶೀಲ ಆಗಬೇಕು ಅಂತ ಹೇಳಿದರೆ, ನಾನು ಆ ಸೃಜನಶೀಲತೆ ಗಳಿಸಿದ ಮೇಲೆ ನಾನೀಗ ತುಂಬ ಚೆನ್ನಾಗಿದ್ದೀನಿ, ಹೆಚ್ಚು ಸಂಪಾದನೆ ಮಾಡಿದ್ದೀನಿ, ಚೆನ್ನಾಗಿದ್ದೀನಿ, ಸಂತೋಷವಾಗಿದ್ದೀನಿ, ತಗೊಳ್ಳಿ, ನಾನು ನಿಮಗೆ $100 ದಾನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ನೀನು $100 ಆ ಉಂಡಿದಲ್ಲಿ ಹಾಕು. ಅದಕ್ಕಿಂತ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೇಳು. ನೀನು ಯಾವ ರೀತಿ ಸೃಜನಶೀಲನಾಗಿದ್ದೀಯಾ ಅಂತ ಕೇಳ್ತಾರೆ. ಸ್ವಾಮೀಜಿ, ನಾನು ಮೊದಲು, ನಿಮಗೆ ಗೊತ್ತು, ನಾನು ಮೊದಲಿಂದ ಲೇವಾದೇವಿಗಾರ. ನಮ್ಮ ತಾತನೂ ಲೇವಾದೇವಿ ಮಾಡ್ತಾಯಿದ್ರು, ನಮ್ಮ ಅಪ್ಪನೂ ಮಾಡ್ತಾಯಿದ್ರು. ನಾನು ಸಹ ಅದೇ ವೃತ್ತಿಯನ್ನು ಈಗ ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ತಾತ ಏನು ಮಾಡ್ತಾಯಿದ್ರು? ವರ್ಷದ ಬಡ್ಡಿಗೆ ಸಾಲ ಕೊಡ್ತಾಯಿದ್ರು, ಕಡಿಮೆ ಬಡ್ಡಿನಲ್ಲಿ. ಒಂದು ವರ್ಷಕ್ಕೊಂದು ಸಲ $1,000 ಯಾರಾದರೂ ತಗೊಂಡ್ರೆ $2,000 ಸೇರಿಸಿ $12,200 ನಮ್ಮ ತಾತನಿಗೆ ಕೊಡ್ತಾಯಿದ್ರು. ನಮ್ಮ ತಂದೆ ಏನು ಮಾಡಿದ್ರು? ಸ್ವಲ್ಪ ಸೃಜನಶೀಲರಾದರು. ಏನು ಮಾಡಿದ್ರು? ತಿಂಗಳಿಗೆ ಕೊಡೋಕ್ಕೆ ಶುರು ಮಾಡಿದ್ರು, ತಿಂಗಳ ಬಡ್ಡಿಗೆ ಕೊಡೋಕ್ಕೆ ಶುರುವಾದರು. ನಾನು ಅದೇ ಥರ ಬದುಕ್ತಾ ಇದ್ದೆ, ಆದರೆ ಮೇಲೆ ಹೋಗಲಿಲ್ಲ, ಕೆಳಗಡೆ ಬರಲಿಲ್ಲ. ನಾನು ಬೇಗ ಸೃಜನಶೀಲನಾಗಬೇಕು ಅಂದ್ಕೊಂಡೆ. ನನ್ನ ಕೆಲಸನ ಇನ್ನೂ ಉತ್ತಮವಾಗಿ ಪಾಲಿಸ್ಬೇಕು. ತಿಂಗಳಿಗೋಸ್ಕರ ಒಂದು ಸಲ ಬಡ್ಡಿ ವಸೂಲಿಗೆ ಹೋಗೋದಕ್ಕಿಂತ ನಾನು ವಾರಕ್ಕೊಂದು ಸಲ ಹೋಗ್ಬಿಟ್ರೆ ಹಂಗೆ, ದಿನ ಹೋಗ್ಬಿಟ್ರೆ ಹಂಗೆ, ಕೆಲಸವನ್ನು ಸೃಜನಶೀಲತೆಯಿಂದ ಮಾಡಬೇಕು, ಶ್ರಮ ಪಡಬೇಕಂತೇಳಿ ನಾನು ದಿನದ ಬಡ್ಡಿಗೆ ಕೊಡೋಕ್ಕೆ ಶುರುವಾದೆ. ದಿನದ ಬಡ್ಡಿಗೆ ಅಂದರೆ ಹೆಂಗಪ್ಪ? ಬೆಳಿಗ್ಗೆ ಹೋಗಿ ಒಬ್ಬ ವ್ಯಾಪಾರಿಗೆ $100 ಕೊಡೋದು, ಸಾಯಂಕಾಲಕ್ಕೆ ಅವನು $2 ಸೇರಿಸಿ $12 ನನಗೆ ಕೊಡ್ತಾನೆ. ಅಂದರೆ $102 ನನಗೆ ಕೊಡ್ತಾನೆ, $120 ನನಗೆ ಕೊಡ್ತಾನೆ ಅಂತ ಹೇಳ್ತಾನೆ. ಅಂದರೆ ನನ್ನ ಹತ್ರ ದಿನ $100 ಸಾಲ ಇಸ್ಕೋಬೇಕು ಅಂದರೆ ಅವನು ಬಡವ ಆಗಿರಬೇಕು. ಬಡವ ಆದಮೇಲೆ ಅವನು ಸಾಯಂಕಾಲ ಆದ ತಕ್ಷಣ ನಿಮಗೆ $120 ಕೊಟ್ಟರೆ ಆ ಬಡ ವ್ಯಾಪಾರಿ ತಾನೇ ಮನೆಗೆ ತಗೊಂಡು ಹೋಗ್ತಾನೆ ಅಂತ ಕೇಳ್ತಾನೆ. ಅವನು $25-30 ಸಂಪಾದನೆ ಮಾಡಿರ್ತಾನೆ. ಆದರೂ ನೀನು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ. ನಿನ್ನ ಸೃಜನಶೀಲತೆನ ಇನ್ನೂ ಸ್ವಲ್ಪ ಆಲೋಚನೆ ಮಾಡಿ ಬದಲಾಯಿಸ್ಕೊ. ಹೇಗೆ ಬದಲಾಯಿಸ್ಕೋಬೇಕು ಸ್ವಾಮಿ? ನಿಮ್ಮದೇನಾದರೂ ಒಂದು ಆದೇಶ ಇದ್ದರೆ, ಆದೇಶ ಅಲ್ಲಪ್ಪ, ನನ್ನ ಒಂದು ಚಿಂತನೆಯಿಂದ ನನ್ನ ಒಂದು ಸಲಹೆ ನಿನಗೆ ಕೊಡ್ತಾ ಇದ್ದೀನಿ. ಆ ಸಲಹೆಯನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀನು ಆಲೋಚನೆ ಮಾಡು, ಸ್ವಯಂ ಚಿಂತನೆ ಮಾಡು ಅಂತ ಹೇಳ್ತಾರೆ. ಏನು ಸಲಹೆ? ನೋಡಪ್ಪ, ನೀನು ಇವತ್ತಿನವರೆಗೆ ಆ ವ್ಯಾಪಾರಿಯಿಂದ ಎಷ್ಟು ಬಡ್ಡಿಯನ್ನು ತಗೊಂಡಿದ್ದೀಯಾ ಅದನ್ನು ಲೆಕ್ಕ ಹಾಕು. ನೀನು ಎಷ್ಟು ಅಸಲನ್ನು ಕೊಟ್ಟಿದ್ದೀಯಾ ಅದನ್ನು ಲೆಕ್ಕ ಹಾಕು. ಆ ಅಸಲಿನಿಂದ ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಬಡ್ಡಿಯನ್ನು ಕಳೆದಾಕು. ಅದಕ್ಕೊಂದು ಧರ್ಮವಾಗಿ ಏನೋ ಒಂದಷ್ಟು 1%, 2% ಯಾವುದೋ ಒಂದು ಬಡ್ಡಿನ ನಿಮ್ಮ ತಾತ ಮಾಡ್ತಾಯಿದ್ರಲ್ಲ ಆ ಬಡ್ಡಿನ ವಿಧಿಸಿ ಅವನ ಸಾಲವನ್ನು ಚುಕ್ತಾ ಮಾಡಿಬಿಡು ಅಂತ ಹೇಳ್ತಾನೆ. ಇವನು ಹೋಗ್ತಾನೆ, ರಾತ್ರಿ ಫೋನ್ ಮಾಡ್ತಾನೆ. ನಾನು 2 ದಿನ ಬಿಟ್ಕೊಂಡು ರಾತ್ರಿ ಒಂದು ಸಲ ಫೋನ್ ಮಾಡ್ತಾನೆ. ಸ್ವಾಮೀಜಿ, ನಾನು ನೀವು ಹೇಳಿದಾಗೆ ಸ್ವಂತ ಆಲೋಚನೆ ಮಾಡಿದೆ, ಆದರೆ ನಾನು ಸ್ವಯಂ ಆಲೋಚನೆಯಲ್ಲಿ ನನಗೆ ಇದು ಸರಿ ಕಾಣಲಿಲ್ಲ. ಏನಂತ ಕಾಣಿಸ್ತು ಅಂದರೆ, ನಾನು ಮತ್ತೆ ಇನ್ನೂ ಬಡವ ಆಗಿಬಿಡ್ತೀನಿ, ನಮ್ಮ ತಾತನ ಕಾಲಕ್ಕೆ ಹೊಂಟೋಗ್ಬಿಡ್ತೀನಿ ಅಂತಕ್ಕಂಥದ್ದು ನನಗೆ ಅನ್ನಿಸ್ಬಿಡ್ತು ಅಂತ ಹೇಳ್ದ. ಇಲ್ಲಪ್ಪ, ನೀನಲ್ಲಿ ಹೋಗಲ್ಲ, ಮತ್ತೊಂದು ಸಲ ಯೋಚನೆ ಮಾಡು. ಆದರೆ ಆ ವ್ಯಕ್ತಿ ಕೇಳಲಿಲ್ಲ. ಅವನಾಗಲೇ ದುರಾಸೆಗೆ ಬಿದ್ದಿದ್ದ. ಒಬ್ಬ ಆಟೋ ರಿಕ್ಷಾದಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅವನು $1,000 ಸಾಲ ಕೊಟ್ಟಿದ್ದ. ನಾನು ಸಾಯಂಕಾಲದಷ್ಟರಲ್ಲಿ $200 ಸೇರಿಸಿ $1,200 ನನಗೆ ಬಡ್ಡಿಯಾಗಿ ಕೊಡಬೇಕಿತ್ತು. ಅದು ಮಳೆಗಾಲದ ಸಮಯದಲ್ಲಿ ಪಶ್ಚಿಮದ ದೇಶಗಳೇ ಹೆಂಗೆ ಅಂತ ಗೊತ್ತು, ವ್ಯಾಪಾರ ಯಾವುದು ನಡೆಯಲ್ಲ, ಜನ ಯಾರೋ ಮನೆ ಬಿಟ್ಟು ಹೊರಗಡೆ ಬರಲ್ಲ. ಆಗ ಇವನು ವ್ಯಾಪಾರಿದು ವ್ಯಾಪಾರ ಕುಂಠಿತ ಆಗ್ತು, ಕೊಡೋಕ್ಕಾಗಿಲ್ಲ. ಒಂದು ತಿಂಗಳಷ್ಟರಲ್ಲಿ ಅದು $6,000 ಆಗಿಬಿಡ್ತು. ಡಾಲರ್ ಜಾಸ್ತಿಯಾಗಿ ಕೊನೆಗೆ $6,000 ಅವನು ಕೊಡಬೇಕಾಯಿತು ಬಡ್ಡಿಯಾಗಿ. ಅವನು ಕೊಡಲಿಲ್ಲ. ಇವನು ಪೀಡ್ಸೋಕ್ಕೆ ಶುರುವಾದ. ಅವನು ಎಲ್ಲಿ ತಂದು ಕೊಡ್ತಾನೆ? ಯಾವತ್ತಿನ ಕೋಪ ಬಂತು, ಏನೋ ಅಷ್ಟು ತಗೊಂಡು ಅವನಿಗೆ ದೇವಾದೇವಿಗಾರನಿಗೆ ಹೊಡೆದ. ಅವನು ಸತ್ತೇ ಹೋದ. ವ್ಯಾಪಾರಿ ಜೈಲಿಗೆ ಹೋದ, ದೇವಾದೇವಿಗಾರ ಸತ್ತ. ತನ್ನ ಹೆಂಡತಿ ಮಕ್ಕಳಿಗೆ ಇಲ್ದಂಗೆ ಅವನು ಸತ್ತ. ಇದು ನಾವು ಸೃಜನಶೀಲತೆ ಹಾಕಕ್ಕೆ ಹೋದಾಗ ಮಾಡ್ಕೊಳ್ತಕ್ಕಂಥ ಒಂದು ಆತುರದ ಕೆಲಸ. ಇದು ಬೇಡ. ಇದರಲ್ಲಿ ಸೃಜನಶೀಲತೆಯಲ್ಲಿ ಪ್ರೀತಿ ಇರಬೇಕು,
ನಂಬಿಕೆ ಇರಬೇಕು, ಕರುಣೆ ಇರಬೇಕು. ಅದರಲ್ಲಿ ದುರಾಸೆ ಇರಬಾರ್ದು. ಏನೋ ಸೃಜನಶೀಲತೆಯಲ್ಲಿ ಎಲ್ಲರ ಮೇಲೂ ಸಹ ನಮ್ಮ ಪ್ರೀತಿ ಇರಬೇಕು. ಎಲ್ಲರ ಬಗ್ಗೆಯೂ ನಾವು ಕರುಣೆಯನ್ನು ತೋರಿಸ್ಬೇಕು. ಎಲ್ಲರ ಬಗ್ಗೆಯೂ ನಾವು ಸಹಾನುಭೂತಿಯನ್ನು ತೋರಿಸ್ಬೇಕು. ಎಲ್ಲರೂ ಸಹ ನಮ್ಮಾಗಿ ಅಂತ ಹೇಳಬೇಕು. ನಮ್ಮ ಸಂತೋಷದಲ್ಲಿ ಅವರು ಸಹ ಸಂತೋಷವನ್ನು ಹೊಂದೋದನ್ನು ನಾವು ಕಲ್ತ್ಕೋಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ. ನೀವು ದುರಾಸೆಯನ್ನು ಮಾಡಿದ್ರೆ ಸೃಜನಶೀಲತೆಗೂ ದುರಾಸೆಗೂ ತುಂಬ ಅಂತರ ಇದೆ. ನೀವು ಸೃಜನಶೀಲತೆ ಅಂತೇಳಿ ದುರಾಸೆ ಮಾಡಿದ್ರೆ ಎಲ್ಲವನ್ನೂ ಸಹ ಕಳ್ಕೊಳ್ಬೇಕಾಗ್ತದೆ ಅಂತ ಓಶೋ ಭಗವಾನ್ ಹೇಳ್ತಾರೆ. ನಾಳೆ ಇನ್ನೂ ಹಲವು ವಿಚಾರಗಳನ್ನ ತಮ್ಮ ಮುಂದೆ ಮಾತನಾಡಬೇಕು. ಓಶೋ ವಿಚಾರಗಳು ಇನ್ನು ಹೆಚ್ಚೆಚ್ಚು ಜನಗಳಿಗೆ ತಲುಪಲಿ. ಖಂಡಿತವಾಗಿ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಓಶೋ ಭಗವಾನ್ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ.